ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಿ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ಟೈಟಲ್ ಮತ್ತು ತಮ್ಬ್ಲೈನ್ ಅರ್ಥ ಆಗಿರುತ್ತೆ. ಹೌದು, ಸೊ ನಿಮ್ಮ ಫೋನಲ್ಲಿ ಏನಾದರೂ ಪ್ರತಿ ಸಾರಿನೂ ಯಾವುದೇ ಆ್ಯಪಿಂದು ನೋಟಿಫಿಕೇಶನ್ ಬರ್ತಾ ಇದ್ದಾವೆ. ಕ್ರೋಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ತುಂಬಾ ನೋಟಿಫಿಕೇಶನ್ ಬರ್ತಾ ಇರ್ತವೆ. ಸೊ ಆ ನೋಟಿಫಿಕೇಶನ್ನ ಯಾವ ರೀತಿ ಸ್ಟಾಪ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಪ್ರತಿಯೊಂದು ಆ್ಯಪದು ನೀವು ಸ್ಟಾಪ್ ಮಾಡ್ಕೋಬೋದು. ಸೊ ನಿಮ್ಗೆ ಯಾವ್ದು ಬೇಕಲ್ಲ ಅದು. ಸೊ ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಇಷ್ಟ ಒಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದಕ್ಕಾಗಿ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ, ಸೊ ನೀವು ಆ್ಯಪ್ನ ಓಪನ್ ಮಾಡ್ಕೋಬೇಕು. ಅಂದರೆ ಆ್ಯಪ್ ಲಿಸ್ಟ್ ಬರ್ತದೆ ನೋಡಿ ಫುಲ್ಲು, ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಈ ತುಂಬಾ ಆಪ್ಷನ್ಸ್ ಬರ್ತವೆ. ಸೊ ಅಂದರೆ ತುಂಬಾ ಆ್ಯಪ್ ಬರ್ತವೆ. ಇವಾಗ ನೀವು ಯಾವ ಆ್ಯಪಿಂದ ನೋಟಿಫಿಕೇಶನ್ ಆಫ್ ಮಾಡಬೇಕು ನೋಡಿ. ಸೊ ಆ ಆ್ಯಪ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಅದನ್ನ ಲಾಂಗ್ ಪ್ರೆಸ್ ಮಾಡಿ ಹಿಡ್ಕೊಳ್ಳಿ. ಲಾಂಗ್ ಪ್ರೆಸ್ ಮಾಡಿ ಹಿಡ್ಕೊಂಡ್ರಪ್ಪ ಅಂದರೆ ತುಂಬಾ ಆಪ್ಷನ್ ಬರ್ತವೆ. ಇಲ್ಲಿ ನೋಡಿ, ಆ್ಯಪ್ ಇನ್ಫಾರ್ಮೇಷನು, ರಿಮೂವ್, ಅನ್ಇನ್ಸ್ಟಾಲು, ಶೇರು. ಸೊ ಪ್ರತಿಯೊಂದು ಆ್ಯಪ್ನಲ್ಲೂ ಇದು ಆ್ಯಪ್ ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ. ಸೊ ಕೆಲವೊಂದು ಫೋನಲ್ಲಿ ಇಲ್ಲಿ ಶೋ ಆಗಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದೇ ವಿಡಿಯೋ ಮುಂದೆ ಸೊ ಯಾವ ರೀತಿ ಆ್ಯಪ್ ಇನ್ಫಾರ್ಮೇಷನ್ ಆಪ್ಷನ್ನ ತೊಗೊಳ್ಳೋದು ಅಂತೇಳಿ. ಈಗ ಜಸ್ಟ್ ಇಲ್ಲಿ ಬಂದಿದೆ ನನಗೆ. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂದರೆ ತುಂಬಾ ಆಪ್ಷನ್ಸ್ ಬರ್ತವೆ. ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಮ್ಯಾನೇಜ್ ನೋಟಿಫಿಕೇಶನ್ಸ್ ಅಂತೇಳಿ. ಸೊ ಆ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ಮೇಲೆ ನೀವೇನೋ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಇಲ್ಲಿ ಎರಡು ಆಪ್ಷನ್ ಬರ್ತವೆ ನೋಡಿ, ಇಲ್ಲಿ ಅಲೋ ನೋಟಿಫಿಕೇಶನ್ ಅಂತೇಳಿ. ಸೊ ಮೇಲ್ಗಡೆ ಇನ್ನೇನು ನೀವು ಆಫ್ ಮಾಡಿದ್ರಪ್ಪ ಅಂದರೆ ಕಂಪ್ಲೀಟ್ ಆಗಿ ಆ್ಯಪಿಂದು ನೋಟಿಫಿಕೇಶನ್ ಬರೋದೇ ಬಂದಾಗುತ್ತೆ. ಇಲ್ಲಿ ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ, ಲಾಕ್ ಸ್ಕ್ರೀನು ಮತ್ತು ಬ್ಯಾನರು. ಲಾಕ್ ಸ್ಕ್ರೀನ್ ಏನಪ್ಪ ಅಂದರೆ ನೀವೇನಾದರೂ ಈಗ ಫೋನ್ ಆಫ್ ಮಾಡಿದ್ರೆ ಅಂತ ಹೇಳಿ, ಈ ರೀತಿ ಫೋನ್ ಆಫ್ ಮಾಡಿದ್ರೆ ಅಂದರೆ ಇಲ್ಲಿ ನೋಟಿಫಿಕೇಶನ್ ಬರ್ತವೆ ನೋಡಿ ಯಾವುದಾದ್ರೂ ಒಂದು ಆ್ಯಪಿಂದು. ಸೊ ಆ ಆ್ಯಪ್ನ ನೀವೇನಾದರೂ ಅದನ್ನ ಮಾತ್ರ ನೀವು ಆಫ್ ಮಾಡ್ಕೋಬೇಕಪ್ಪ ಅಂದರೆ ಲಾಕ್ ಸ್ಕ್ರೀನ್ ಅಂತ ಇದಿಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಸೊ ಅದು ಆಫ್ ಆಗುತ್ತೆ. ನಿಮಗೆ ಬೇಡಪ್ಪ ಇರಲಿ ಅಂದರೆ ಸೊ ನೀವು ಹಾಗೆ ಬಿಟ್ಕೋಬೋದು. ನೆಕ್ಸ್ಟ್ ಬ್ಯಾನರ್ ಅಂತೇಳಿ ಇನ್ನೊಂದು ಆಪ್ಷನ್ ಇದೆ. ಆ ಆಪ್ಷನ್ ಏನಪ್ಪ ಅಂದರೆ ಇವಾಗ ನೀವು ಫೋನ್ ಆನಲ್ಲಿರುತ್ತೆ, ಇಲ್ಲಿ ಮೇಲ್ಗಡೆ ಬರ್ತದೆ ನೋಡಿ ಆಪ್ಷನ್ನು, ಅಂದರೆ ನೋಟಿಫಿಕೇಶನ್ ಮೇಲ್ಗಡೆ ಬರ್ತವೆ. ಸೊ ಆ ರೀತಿ ಏನಾದರೂ ನಿಮಗೆ ನೋಟಿಫಿಕೇಶನ್ ಬರ್ತಾ ಇದ್ದಪ್ಪ ಅಂದರೆ ಅದು ಮಾತ್ರ ನೀವೇನಾದರೂ ಆಫ್ ಮಾಡ್ಕೋಬೇಕಪ್ಪ ಅಂದರೆ ಸೊ ಆ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೋದು. ಸೊ ನಿಮ್ಗೆ ಯಾವ್ದು ಬೇಕು ನೋಡಿ, ಲಾಕ್ ಸ್ಕ್ರೀನ್ ಬೇಕಾ ಅಥವಾ ಬ್ಯಾನರ್ ಬೇಕಾ ಅಥವಾ ಕಂಪ್ಲೀಟ್ ಆಗಿ ಆ್ಯಪಿಂದು ನೋಟಿಫಿಕೇಶನ್ ಬರೋದು ಬೇಡ ಅನ್ಕೊಂತೀರಾ ಅಂದರೆ ಸೊ ಮೇಲ್ಗಡೆ ಡೈರೆಕ್ಟ್ ಆಫ್ನ ಮಾಡಿ. ಸೊ ಇಷ್ಟೇ ಸಿಂಪಲ್ಲು. ಇಷ್ಟು ಆರಾಮಾಗಿ ನೀವು ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ನೀವು ಆಫ್ನ ಮಾಡ್ಕೋಬೋದು. ಇನ್ನು ಕೆಲವು ಫೋನಲ್ಲಿ ಏನಿರುತ್ತಪ್ಪ ಅಂದರೆ ಸೆಟ್ಟಿಂಗ್ಸು. ಸೊ ಅದು ಆ್ಯಪ್ ಇನ್ಫಾರ್ಮೇಷನ್ ಆಪ್ಷನ್ ಬರ್ತಾ ಇದ್ದಿಲ್ಲ, ಅದು ಶೋನೇ ಆಗಂಗಿಲ್ಲ. ಸೊ ಅಲ್ಲಿ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅವ್ರು ಹೇಗಪ್ಪ ಆಫ್ ಮಾಡೋದು ಅಂದರೆ, ನೀವು ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ನ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ನ ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಹಾಗೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಆ್ಯಪ್ಸ್ ಅಂತೇಳಿ ಒಂದು ಆಪ್ಷನ್ ಇದೆ. ಆ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರಪ್ಪ ಅಂದರೆ ಇಲ್ಲಿ ಫಸ್ಟ್ ಒಂದು ನೋಡಿ ಆ್ಯಪ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ. ಆ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಿಮ್ಮ ಫೋನಲ್ಲಿ ಎಷ್ಟು ಆ್ಯಪ್ ಇರುತ್ತೆ ಮತ್ತು ಎಷ್ಟು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ ನೋಡಿ, ಎಲ್ಲ ಇಲ್ಲಿ ಕಂಪ್ಲೀಟಾಗಿ ಶೋ ಆಗುತ್ತೆ. ನಿಮಗೆ ಯಾವ್ದು ಆಪ್ಷನ್ನ ನೀವು ಆಫ್ ಮಾಡಬೇಕಲ್ಲ, ಅಂದರೆ ಯಾವ ಆ್ಯಪಿಂದ ನೋಟಿಫಿಕೇಶನ್ ಆಫ್ ಮಾಡಬೇಕಲ್ಲ, ಸೊ ಆ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಾನು ಕ್ರೋಮ್ದು ಆಫ್ ಮಾಡಬೇಕು ಅಂದ್ಕೊತೀನಿ. ಸೊ ಆ ಕ್ರೋಮ್ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಡೈರೆಕ್ಟು ಆವಾಗಲೇ ಯಾವ ರೀತಿ ಆಪ್ಷನ್ ಬಂತಲ್ಲ ಸೇಮ್ ಅದೇ ರೀತಿ ಆಪ್ಷನ್ ಬಂತು. ಇಲ್ಲಿ ಮ್ಯಾನೇಜ್ ನೋಟಿಫಿಕೇಶನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮಗೆ ಯಾವ ರೀತಿ ಬೇಕಲ್ಲ ಸೊ ಆ ರೀತಿ ನೀವು ಆರಾಮಾಗಿ ಅಲೋನ ಅಥವಾ ನೋಟಿಫಿಕೇಶನ್ ಆಫ್ ಮಾಡ್ಕೋಬೇಕಾ ಅಥವಾ ಅಲೋ ಮಾಡ್ಕೋಬೇಕಾ ಸೊ ನಿಮಗೆ ಬಿಟ್ಟಿದ್ದದು. ಸೊ ನೋಡಿ ಯಾವ ರೀತಿ ನೀವು ಯೂಸ್ನ ಮಾಡ್ಕೊತೀರಾ ಅಂತೇಳಿ. ನೀವು ಬೇಕಾದರೆ ಆಫ್ ಮಾಡ್ಕೋಬೋದು, ಇಲ್ಲಾಂದರೆ ಲಾಕ್ ಸ್ಕ್ರೀನ್ ರೀತಿ ಅಥವಾ ಬ್ಯಾನರ್ ರೀತಿ ನೀವು ಆಫ್ನ ಮಾಡ್ಕೋಬೋದು. ನೋಡಿದ್ರಲ್ಲ, ಇವಾಗ ಸಿಂಪಲ್ಲಾಗಿ ಯಾವ ರೀತಿ ನಿಮಗೆ ನೋಟಿಫಿಕೇಶನ್ ಆಫ್ ಮಾಡೋ ಅಂತ ತಿಳಿಸ್ಕೊಟ್ಟಿದ್ದೀನಿ. ಪ್ರತಿಯೊಂದು ಆ್ಯಪ್ನು ನೀವು ಇದೇ ರೀತಿಯೇ ಮಾಡ್ಕೋಬೋದು. ಸೊ ತುಂಬಾ ಸಿಂಪಲ್ ಇದೆ. ನಿಮ್ಗೇನಾದರೂ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.